ಬಾಯ್ದಿಂದ ವಾಪಸ್ ಪಡೆದಿರಿ ಸರ್ಕಾರ ಅಂತ. ಸಿಬಿಐನವರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಶಿಕ್ಷೆ ಮಾಡೋದು ಬೇಡ. ಈಗ ಜನತಾ ದಳದವರು ಹಿಂದೆ ದೇವೇಗೌಡರು ಏನ್ ಮಾತಾಡಿದ್ರು, ಕುಮಾರಸ್ವಾಮಿ ಏನ್ ಮಾತಾಡಿದ್ರು, ಬಿಜೆಪಿಯವರು ಏನ್ ಮಾಡಿದ್ರು, ಕಾಂಗ್ರೆಸ್ ಬ್ಯೂರೋ ಏಜೆನ್ಸಿ ಅಂತನೂ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತನೂ ಮಾತಾಡಿದ್ರು. ಎಲ್ಲ ಕೂಡ ಇದೆ. ಈಗ ಚರ್ಚೆ ಬೇಡ. ಅವ್ರಿಗೆ ಎಷ್ಟು ಕೇಸ್ ಕೊಟ್ಟಿತ್ತು, ಹಿಂದೆ ಏನ್ ಕೇಸ್ ಕೊಟ್ಟಿತ್ತು, ಏನ್ ಕೇಸ್ ಆಗಿದೆ, ಹಿಂದೆ IMA ಕೇಸಲ್ಲಿ ಏನ್ ರಿಪೋರ್ಟ್ ಇದೆ, ಅವೆಲ್ಲ ಕೂಡ ಸಿಬಿಐನ ರಿಪೋರ್ಟ್ ಏನಾಯ್ತು ಅನ್ನೋದೆಲ್ಲ ಚರ್ಚೆ ಮಾಡೋದು ಬೇಡ. ಸರ್ಕಾರ ಒಂದು ಪರಿಶೀಲನೆ ಮಾಡಿ ನಾವು ತೀರ್ಮಾನವನ್ನ ರಾಜ್ಯದ ಹಿತಕ್ಕೆ, ದೇಶದ ರಾಜಕಾರಣಕ್ಕೆ ಸಿಬಿಐ ಒಳಪಡಬಾರದು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ. ಸೂಕ್ತ ಯಾವ್ದಾದ್ರು ಎಮರ್ಜೆನ್ಸಿ ಇತ್ತು ಅಂತಂದ್ರೆ ನಾನು ನಮ್ಮ ಅಧಿಕಾರಿಗಳು ಮಾಡಕ್ಕೆ ಇಲ್ಲ ಅಂತ ನಾವು ಯೋಚನೆ ಮಾಡ್ತೀವಿ. ಸಿಎಂ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಈ ರೀತಿಯಾಗಿರ್ತ ಸರ್ಕಾರ ಹೋಗಿದೆ ಅನ್ನೋದು ಮಾತಾಡ್ಲಿ ಪಾಪ. ಅದೆಲ್ಲ ಉತ್ತರ ಬೇರೆ ಟೈಮಲ್ಲಿ ಕೊಡೋಣ. ಈಗಲ್ಲ ಸರ್, ರಾಜಭವನದಿಂದ ಮಾಹಿತಿ ಸೋರಿಕೆ ಆರೋಪ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ. ಅದು ನನಗೆ ಗೊತ್ತಿಲ್ಲ. ಅದು ಇಂಟರ್ನಲ್ ಮ್ಯಾಟ್ರು. ನನಗೆ ಯಾರು ಏನು ಬರೆದಿದ್ದಾರೋ ಏನು ಅಂತ ಗೊತ್ತಿಲ್ಲ. ರಾಜ್ಯಪಾಲರ ವಿಚಾರ. ನನಗೆ ಗವರ್ನರ್ ಆಫೀಸಲ್ಲಿ ಏನು ನಡೆದಿದೆ, ನಮ್ಮ ಲೋಕಾಯುಕ್ತ ಆಫೀಸಲ್ಲಿ ಏನು ನಡೆದಿದೆ, ನನಗೇನು ಮಾಹಿತಿ ಇರ್ತೀವಿ. ಸರ್, ಸಂಪುಟ ಮತ್ತೊಂದು ನಿರ್ಣಯ ಮಾಡಿದೆ ಸರ್. ರಾಜ್ಯಪಾಲರ ಪತ್ರಕ್ಕೆ ಸಂಪುಟದಲ್ಲೇ ಒಪ್ಪಿಗೆ ಪಡೆದಾಗ ಅದನ್ನ ಅಲ್ಲಿ ತಂದ್ಬಿಟ್ಟು ಉತ್ತರ ನೀಡಬೇಕು. ನೋಡಿ, ಒಂದು ಹೇಳ್ತೀನಿ, ಒಂದು ಪ್ರೊಸೀಜರ್ ಇದೆ. ಗವರ್ನರ್ ಆಫೀಸ್ಗೆ ಲೆಟರ್ ಹೋಗ್ಬೇಕಾದ್ರೆ ಚೀಫ್ ಸೆಕ್ರೆಟರಿ ಹೋಗ್ಬೇಕು. ಚೀಫ್ ಸೆಕ್ರೆಟರಿ ಹೋಗ್ಬೇಕಾದ್ರೆ ಮಿನಿಸ್ಟರ್, ಈಗ ನನಗೂ ಬಂದಿತ್ತು ಒಂದು ಫೈಲು, ನನಗೂ ಇದ್ರದ್ದು ಯಾವುದೋ ಒಂದು ಡಿನೋಟಿಫಿಕೇಶನ್ ಫೈಲ್ ಬಂದಿತ್ತು, ಡಿ ಫೈಲು ಡಿನೋಟಿಫಿಕೇಶನ್. ನಾನು ನಮ್ಮ ಸೆಕ್ರೆಟರಿ ನನಗೆ ಕಳಿಸಿದ್ದು. ನಾನು ಕ್ಯಾಬಿನೆಟಲ್ಲಿ ಹಿಂದೆ ತೀರ್ಮಾನ ಆಗಿದೆ, ನಾನು ಅದಕ್ಕೆ ಉತ್ತರ ಕೊಡೋಕ್ಕಾಗ್ತದಾ? ನಾನು ಹ್ಯಾವ್ ಟು ಬ್ರಿಂಗ್ ಟು ದಿ ನೋಟಿಸ್ ಆಫ್ ದಿ ಚೀಫ್ ಮಿನಿಸ್ಟರ್. ಅದು ಹಿಂದೆ ಕ್ಯಾಬಿನೆಟಲ್ಲೇ ತೀರ್ಮಾನ ಆಗಿದೆ, ಏನು ಮಾಡಬೇಕು ಅದಕ್ಕೊಂದು ಸಬ್ ಕಮಿಟಿ ತೀರ್ಮಾನ ಮಾಡಿದೆ. ಅದಕ್ಕೆಲ್ಲ ನಾನು ಹಂಗಂತ ಏಕದಮ್ ನಾನು ಚೀಫ್ ಮಿನಿಸ್ಟರ್ ಗಮನಕ್ಕೆ ತರದೆ, ಕ್ಯಾಬಿನೆಟ್ ಗಮನಕ್ಕೆ ತರದೆ ಮಾಡೋಕ್ಕಾಗ್ತದಾ? ನನಗೂ ಬಿಸ್ನೆಸ್ ಆಫ್ ರೂಲ್ಸ್ ಬಗ್ಗೆ ಸ್ವಲ್ಪ ಸಣ್ಣ ಪಣ್ಣ ನಾಲೆಜ್ ಇದೆ. ಅಷ್ಟು ವಿದ್ಯಾವಂತ ಇಲ್ಲದೆ ಹೋದ್ರು, ಬುದ್ಧಿವಂತ ಇಲ್ಲದೆ ಹೋದ್ರು, ಪ್ರಜ್ಞಾವಂತಿಕೆ ಮಾತ್ರ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಆ ಪ್ರಕಾರ ನಮ್ಮ ಕ್ಯಾಬಿನೆಟ್ಗೆ ನಾವು ಏನೇ ವಿಚಾರ ಆಯ್ತು ತಿಳಿಸ್ಬಿಟ್ಟು ನಾವು ಅದನ್ನ ಪರಿಶೀಲನೆ ಮಾಡಿ ಕಳ್ಸೋಣ ಅಂತ ಅಷ್ಟೇ. ವಿರುದ್ಧ FIR ದಾಖಲಾಗ್ತಾ ಐತೆ. ಇದೇನು ಪಕ್ಷಕ್ಕೆ ಮುಜುಗರ ಆಗಲ್ವಾ ಸರ್? ಯಾವ ನ್ಯಾಷನಲ್ ಲೆವೆಲ್ ಅಲ್ಲಿ ಇದನ್ನೇ